ಸ್ವಾತಂತ್ರ್ಯ ಹೋರಾಟಗಾರರು ಈ ಪದವನ್ನು ಕೇಳಿದ ತಕ್ಷಣ ನಮ್ಮ ಮನಸ್ಸಲ್ಲೇ ಗೌರವ, ತ್ಯಾಗ, ಧೈರ್ಯದಂತಹ ದೊಡ್ಡ ದೊಡ್ಡ ಚಿತ್ರಣಗಳು ಮೂಡ್ತವೆ ಅಲ್ವಾ? ಆದರೆ ಈ ಪದ ನಾವಂದ್ಕೊಂಡಷ್ಟು ಸರಳನ? ಇದರ ಹಿಂದೆ ಎಷ್ಟೊಂದು ಸಂಕೀರ್ಣತೆ, ವಿವಾದ ಮತ್ತು ಇತಿಹಾಸದ ಆಳವಾದ ಕಥೆಗಳು ಅಡಗಿವೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಅದನ್ನೆಲ್ಲ ಒಂದೊಂದಾಗಿ ಬಿಡಿಸಿ ನೋಡೋಣ. ಫೇಮಸ್ ಹಾಸ್ಯಗಾರ ಜಾರ್ಜ್ ಕಾರ್ಲಿನ್ ಒಮ್ಮೆ ಈ ಪ್ರಶ್ನೆಯನ್ನ ಕೇಳಿದರು. ಇದು ತಮಾಷೆಯಾಗಿ ಕಂಡ್ರೂ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋ ಪದದ ಹಿಂದಿನ ಗೊಂದಲವನ್ನ ತುಂಬಾ ನೀಟಾಗಿ ಹಿಡಿದಿಡುತ್ತೆ. ಅವರ ಹೋರಾಟ ನಿಜವಾಗ್ಲೂ ಯಾವುದಕ್ಕಾಗಿ ಮತ್ತು ಯಾರ ವಿರುದ್ಧ? ಈ ಪ್ರಶ್ನೆನೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಹಾಗಾದ್ರೆ ಬನ್ನಿ, ಈ ವಿಷಯದೊಳಗೆ ಡೀಪ್ ಆಗಿ ಇಳಿಯೋಣ. ನಮ್ಮ ಇವತ್ತಿನ ಪ್ರಯಾಣ ಹೇಗಿದೆ? ಮೊದಲು ಈ ಪದ ಯಾಕಿಷ್ಟು ವಿವಾದಾತ್ಮಕವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಂತರ ಗೆರಿಲ್ಲಾ ತಂತ್ರಗಾರಿಕೆ ಅಂದ್ರೇನು, ಚಳುವಳಿಯ ಪ್ರಮುಖ ನಾಯಕರು ಯಾರು, ಬ್ರಿಟಿಷ್ ಸಫ್ರಿಗೇಟ್ಗಳು ಏನು ಮಾಡಿದ್ರು, ಮತ್ತು ಕೊನೆಗೆ ಎಲ್ಲವೂ ನಮ್ಮ ದೃಷ್ಟಿಕೋನವನ್ನೇ ಅವಲಂಬಿಸಿದ್ದು ಹೇಗೆ ಅಂತ ಚರ್ಚಿಸೋಣ. ಸರಿ, ಮೊದಲನೇ ಭಾಗಕ್ಕೆ ಹೋಗೋಣ. ಈ ಸೆಕ್ಷನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಅಂದ್ರೆ ನಿಜವಾಗಿಯೂ ಅರ್ಥ ಏನು ಮತ್ತು ಯಾಕೆ ಈ ಪದ ಇಷ್ಟೊಂದು ಗೊಂದಲಕ್ಕೆ ಕಾರಣವಾಗಿದೆ ಅಂತ ನೋಡೋಣ. ಓಕೆ, ಬೇಸಿಕ್ ಡೆಫಿನೇಷನ್ ನೋಡೋದಾದ್ರೆ ಸ್ವಾತಂತ್ರ್ಯ ಹೋರಾಟಗಾರ ಅಂದ್ರೆ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಸಾಮಾನ್ಯವಾಗಿ ಸರ್ಕಾರದ ವಿರುದ್ಧನೇ ಶಸ್ತ್ರ ಹಿಡಿದು ಹೋರಾಡುವ ವ್ಯಕ್ತಿ. ಇದು ಬುಕ್ಕಲ್ಲಿರೋ ಅರ್ಥ. ಆದರೆ ರಿಯಲ್ ಲೈಫ್ನಲ್ಲಿ ಈ ಪದವನ್ನು ಬಳಸೋದು ಅಷ್ಟು ಸುಲಭ ಅಲ್ಲ. ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್ ಇದೆ ನೋಡಿ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಿಗೂ ಒಬ್ಬ ಕೂಲಿ ಸೈನಿಕನಿಗೂ ಇರೋ ಮುಖ್ಯ ವ್ಯತ್ಯಾಸ ಅವರ ಪ್ರೇರಣೆ. ಹೋರಾಟಗಾರ ಒಂದು ಉದ್ದೇಶಕ್ಕಾಗಿ, ಒಂದು ಐಡಿಯಾಲಜಿಗಾಗಿ ಹೋರಾಡಿದ್ರೆ, ಕೂಲಿ ಸೈನಿಕ ದುಡ್ಡಿಗಾಗಿ ಹೋರಾಡ್ತಾನೆ. ಇದೇ ಕಾರಣಕ್ಕೆ ಇಂಟರ್ನ್ಯಾಷನಲ್ ಕಾನೂನು ಕೂಡ ಇಬ್ಬರನ್ನೂ ಬೇರೆ ಬೇರೆ ರೀತಿ ನೋಡುತ್ತೆ. ಸರಿ, ಇಷ್ಟೊತ್ತು ಏನು ಅಂತ ನೋಡಿದ್ವಿ. ಈಗ ಹೇಗೆ ಅನ್ನೋದರ ಕಡೆ ಗಮನ ಹರಿಸೋಣ. ಈ ಹೋರಾಟಗಾರರು ಯಾವ ತಂತ್ರಗಳನ್ನು ಬಳಸ್ತಾರೆ ಮತ್ತು ಅವರ ಮೈಂಡ್ಸೆಟ್ ಹೇಗಿರುತ್ತೆ ಅನ್ನೋದನ್ನ ಈಗ ತಿಳಿಯೋಣ. ಗೆರಿಲ್ಲಾ ಈ ಪದವನ್ನ ನಾವು ಸ್ವಾತಂತ್ರ್ಯ ಹೋರಾಟಗಳ ಜೊತೆ ಸಿಕ್ಕಾಪಟ್ಟೆ ಕೇಳ್ತೀವಲ್ವಾ? ಇದರ ಮೂಲ ಸ್ಪ್ಯಾನಿಷ್ ಭಾಷೆಯಲ್ಲಿದೆ. ಇದರ ಅರ್ಥ ಸಣ್ಣ ಯುದ್ಧ. ಅಂದ್ರೆ ಒಂದು ದೊಡ್ಡ ಸೈನ್ಯದ ವಿರುದ್ಧ ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಅನಿರೀಕ್ಷಿತವಾಗಿ ದಾಳಿ ಮಾಡುವ ತಂತ್ರ ಇದು. ಒಬ್ಬ ಯಶಸ್ವಿ ಗೆರಿಲ್ಲಾ ಹೋರಾಟಗಾರನಾಗೋಕೆ ಬರೀ ದೈಹಿಕ ಶಕ್ತಿ ಇದ್ರೆ ಸಾಕಾಗಲ್ಲ. ಅವರಲ್ಲಿ ಅಚಲವಾದ ಮಾನಸಿಕ ಶಕ್ತಿ ಇರಬೇಕು. ತಮ್ಮ ಉದ್ದೇಶದ ಮೇಲೆ ಸಂಪೂರ್ಣ ನಂಬಿಕೆ ಇರಬೇಕು. ನಿರ್ಭಯತೆ, ಕಠಿಣತೆ, ಜೊತೆಗೆ ಬಲವಾದ ಸಿದ್ಧಾಂತ ಇವೆಲ್ಲವೂ ಅತ್ಯಗತ್ಯ. ಇದು ಬರೀ ಯುದ್ಧ ಅಲ್ಲ, ಅದೊಂದು ಸೈಕಾಲಜಿಕಲ್ ವಾರ್. ಕಾರ್ಲ್ ವಾನ್ ಕ್ಲಾಸ್ವಿಟ್ಸ್ ಅಂತ ಒಬ್ಬ ಮಹಾನ್ ಸೇನಾ ತಂತ್ರಜ್ಞ ಇದ್ರು. ಅವರು ಗೆರಿಲ್ಲಾ ಹೋರಾಟಗಾರರ ಮನಸ್ಥಿತಿಯ ಬಗ್ಗೆ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ಅವರ ಪ್ರಕಾರ ಗೆರಿಲ್ಲಾ ಹೋರಾಟಗಾರ ಅಪಾಯಕಾರಿ ಜೀವನ ನಡೆಸ್ತಾನೆ, ಆದರೆ ಸುಮ್ಮನೆ ಪ್ರಾಣ ಕೊಡಲ್ಲ. ಅವರ ಪ್ರತಿಯೊಂದು ಹೆಜ್ಜೆಯೂ ಲೆಕ್ಕಾಚಾರದಿಂದ ಕೂಡಿರುತ್ತೆ. ಸರಿ, ಇಷ್ಟೊತ್ತು ಥಿಯರಿ ಬಗ್ಗೆ ಮಾತಾಡಿದ್ವಿ. ಈಗ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕಡೆ ಹೋಗೋಣ. ಈ ಹೋರಾಟಗಳಿಗೆ ಒಂದು ಮಾನವೀಯ ಮುಖ ಕೊಟ್ಟ ಕೆಲವು ಐತಿಹಾಸಿಕ ವ್ಯಕ್ತಿಗಳು ಮತ್ತು ಚಳುವಳಿಗಳನ್ನ ನೋಡೋಣ ಬನ್ನಿ. ಮೊದಲೇದಾಗಿ ಟುಸಾನ್ ಲುಯೆಚರ್. ಇವರನ್ನ ಕಪ್ಪು ಸ್ಪಾರ್ಟಕಸ್ ಅಂತಾನೂ ಕರೀತಾರೆ. ಇವರು ಹೈಟಿ ಕ್ರಾಂತಿಯ ನಾಯಕ. ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು. ಯಾಕಂದ್ರೆ ಇದು ಗುಲಾಮರ ದಂಗೆಯೊಂದು ಯಶಸ್ವಿಯಾಗಿ ಗುಲಾಮಗಿರಿಯನ್ನೇ ಸಂಪೂರ್ಣವಾಗಿ ನಿಷೇಧಿಸಿದ ಮೊದಲ ರಾಷ್ಟ್ರದ ಹುಟ್ಟಿಗೆ ಕಾರಣವಾಯಿತು. ಇನ್ನೊಂದು ಕಡೆ ದಕ್ಷಿಣ ಅಮೆರಿಕದ ವಿಮೋಚಕ ಸೈಮನ್ ಬೊಲಿವಾರ್. ಅವರ ಸಾವಿನವರೆಗೆ ಯುದ್ಧ ಅನ್ನೋ ಘೋಷಣೆ ಸ್ವಾತಂತ್ರ್ಯ ಹೋರಾಟದ ಕರಾಳ ಮುಖವನ್ನ ತೋರಿಸುತ್ತೆ. ಸ್ಪ್ಯಾನಿಷ್ ಆಡಳಿತವನ್ನ ಕೊನೆಗಾಣಿಸೋಕೆ ಅವರು ನಮ್ಮ ಪರ ಇಲ್ಲದವರೆಲ್ಲ ನಮ್ಮ ಶತ್ರುಗಳು ಅಂತ ಘೋಷಿಸ್ಬಿಟ್ರು. ಸ್ವಾತಂತ್ರ್ಯಕ್ಕಾಗಿ ತೆರಬೇಕಾದ ಬೆಲೆ ಎಷ್ಟೊಂದು ಕ್ರೂರವಾಗಿರ್ಬೋದು ಅನ್ನೋದಕ್ಕೆ ಇದು ಸಾಕ್ಷಿ. ಒಂದು ಕಡೆ ಆ ತೀವ್ರತೆ ಇದ್ರೆ, ಇನ್ನೊಂದು ಕಡೆ ನೆಲ್ಸನ್ ಮಂಡೇಲಾ ಅವರ ಮಾತುಗಳನ್ನು ಕೇಳಿ, ಇದು ಹೋರಾಟದ ಇನ್ನೊಂದು ಮುಖ. ದ್ವೇಷಕ್ಕಿಂತ ಹೆಚ್ಚಾಗಿ ಒಂದು ಆದರ್ಶಕ್ಕಾಗಿ ಪ್ರಾಣತ್ಯಾಗ ಮಾಡೋಕೆ ಸಿದ್ಧರಿರೋದನ್ನ ತೋರಿಸುತ್ತೆ. ವರ್ಣಭೇದ ನೀತಿಯ ವಿರುದ್ಧದ ಹೋರಾಟದ ಹಿಂದಿದ್ದ ಆತ್ಮಸ್ಥೈರ್ಯ ಮತ್ತು ತ್ಯಾಗವನ್ನ ಈ ಮಾತುಗಳು ಸ್ಪಷ್ಟವಾಗಿ ಹೇಳುತ್ತವೆ. ನಮ್ಮ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲೇ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಸಿಗತ್ತೆ. ಒಂದೇ ಗುರಿ, ಆದರೆ ದಾರಿಗಳು ಎರಡು. ಒಂದು ಕಡೆ ಮಹಾತ್ಮ ಗಾಂಧೀಜಿಯವರ ಅಹಿಂಸಾತ್ಮಕ ಸತ್ಯಾಗ್ರಹದ ಮಾರ್ಗ, ಇನ್ನೊಂದು ಕಡೆ ಸುಭಾಷ್ ಚಂದ್ರ ಬೋಸ್ ಅವರಂತಹ ಕ್ರಾಂತಿಕಾರಿಗಳ ಸಶಸ್ತ್ರ ಹೋರಾಟದ ಹಾದಿ. ಈ ಎರಡರಲ್ಲಿ ಯಾವುದು ಹೆಚ್ಚು ಪರಿಣಾಮಕಾರಿ ಅನ್ನೋದು ಇವತ್ತಿಗೂ ಒಂದು ದೊಡ್ಡ ಚರ್ಚೆಯ ವಿಷಯ. ಈಗ ಬ್ರಿಟನ್ ಕಡೆ ಹೋಗೋಣ. ಅಲ್ಲಿ ನಡೆದ ಒಂದು ರೋಚಕ ಹೋರಾಟದ ಬಗ್ಗೆ ನೋಡೋಣ. ಇದು ಮಹಿಳೆಯರಿಗೆ ಮತದಾನದ ಹಕ್ಕಿಗಾಗಿ ಹೋರಾಡದ ಸಫ್ರಗೇಟ್ಗಳ ಕಥೆ. ಅವರ ಧ್ಯೇಯವಾಕ್ಯ ಅಂದ್ರೆ ಮೋಟೋ ತುಂಬಾನೇ ಸಿಂಪಲ್ ಆದ್ರೆ ಪವರ್ಫುಲ್. ಮಾತುಗಳಲ್ಲ, ಕೃತಿಗಳು.
ಎಷ್ಟೋ ವರ್ಷಗಳ ಕಾಲ ಶಾಂತಿಯುತವಾಗಿ ಮನವಿ ಮಾಡಿದ್ರೂ ಏನೂ ಪ್ರಯೋಜನ ಆಗದಿದ್ದಾಗ ಅವರು ನೇರ ಆಕ್ಷನ್ಗೆ ಇಳಿದರು. ಹಾಗಾದ್ರೆ ಅವರ ಕೃತಿಗಳು ಅಂದ್ರೆ ಏನೇನಿದ್ವು? ಅವರು ಸುಮ್ಮನೆ ಕೂರ್ಲಿಲ್ಲ. ರಾಜಕಾರಣಿಗಳ ಮೇಲೆ ದಾಳಿ ಮಾಡೋದು, ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡೋದು, ದೇಶಾದ್ಯಂತ ಬಾಂಬ್ ಮತ್ತು ಬೆಂಕಿ ಹಚ್ಚುವ ಅಭಿಯಾನ ನಡೆಸೋದು ಮತ್ತು ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೋದು. ಹೀಗೆ ಅವರ ತೀವ್ರಗಾಮಿ ವಿಧಾನಗಳು ಇವತ್ತಿಗೂ ಚರ್ಚೆಯ ವಿಷಯವಾಗಿವೆ. ಓಕೆ, ಈಗ ನಾವು ನಮ್ಮ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಹಾಗೇನೆ ಕಾಂಟ್ರವರ್ಷಿಯಲ್ ಆದ ಭಾಗಕ್ಕೆ ಬಂದಿದ್ದೀವಿ. ಯಾರು ಸ್ವಾತಂತ್ರ್ಯ ಹೋರಾಟಗಾರ, ಯಾರು ಅಲ್ಲ ಅಂತ ನಿರ್ಧರಿಸೋದು ಯಾರು? ಈ ಒಂದು ಮಾತು ಕೇಳಿರ್ತೀವಲ್ವಾ? ಒಬ್ಬನಿಗೆ ಟೆರರಿಸ್ಟ್ ಆಗಿ ಕಂಡವನು ಇನ್ನೊಬ್ಬನಿಗೆ ಫ್ರೀಡಮ್ ಫೈಟರ್ ಆಗಿ ಕಾಣ್ತಾನೆ. ಬಹುಶಃ ಇಡೀ ವಿಷಯದ ಸಾರಾಂಶವೇ ಈ ಮಾತಲ್ಲಿದೆ. ಯಾವುದು ಸರಿ, ಯಾವುದು ತಪ್ಪು ಅನ್ನೋದು ನೀವು ಯುದ್ಧದ ಯಾವ ಕಡೆ ನಿಂತಿದ್ದೀರಿ ಅನ್ನೋದರ ಮೇಲೆ ಡಿಪೆಂಡ್ ಆಗತ್ತೆ. ಈ ಟೇಬಲ್ ನೋಡಿ ಎಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದೇ ಸಂಘಟನೆಯನ್ನ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಸರ್ಕಾರಗಳು ಹೇಗೆ ಕರೀತಾವೆ ಅಂತ. 1980ರಲ್ಲಿ ಅಫ್ಘಾನಿಸ್ತಾನದ ಮುಜಾಹಿದ್ದೀನ್ಗಳನ್ನ ಅಮೆರಿಕ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಕರೆದ್ರೆ, ಸೋವಿಯತ್ ಒಕ್ಕೂಟ ಅವರನ್ನ ಭಯೋತ್ಪಾದಕರು ಅಂತ ಕರಿತಿತ್ತು. ಇಲ್ಲಿ ಸತ್ಯ ಒಂದೇ, ಆದ್ರೆ ದೃಷ್ಟಿಕೋನಗಳು ಬೇರೆ ಬೇರೆ. ಈ ಪದಗಳು ಎಷ್ಟು ಸೂಕ್ಷ್ಮವಾಗಿವೆ ಅಂದ್ರೆ ಬಿಬಿಸಿಯಂತಹ ದೊಡ್ಡ ಸುದ್ದಿ ಸಂಸ್ಥೆಗಳು ತಟಸ್ಥವಾಗಿರಲು ಭಯೋತ್ಪಾದಕ ಅಥವಾ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋ ಎರಡೂ ಪದಗಳನ್ನು ಬಳಸೋಕೆ ಹೋಗಲ್ಲ. ಬದಲಾಗಿ ಅವರು ಮಿಲಿಟೆಂಟ್, ಗೆರಿಲ್ಲಾ ಅಥವಾ ಬಂಡುಕೋರ ಅನ್ನೋ ತರಹದ ನ್ಯೂಟ್ರಲ್ ಪದಗಳನ್ನು ಬಳಸ್ತಾರೆ. ಹಾಗಾದ್ರೆ ಕೊನೆಗೆ ನಮಗುಳಿಯೋ ಪ್ರಶ್ನೆ ಇದು: ಇತಿಹಾಸವನ್ನ ಬರೆಯೋರು ಯಾರು? ಅವ್ರು ಬಳಸೋ ಪದಗಳು ನಾವು ಯಾರನ್ನ ಹೀರೋ ಅನ್ಕೋಬೇಕು, ಯಾರನ್ನ ವಿಲನ್ ಅನ್ಕೋಬೇಕು ಅಂತ ಹೇಗೆ ನಿರ್ಧರಿಸುತ್ತೆ? ಯೋಚನೆ ಬೇಕಾದ ವಿಷಯ ಅಲ್ವಾ?